ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ನಾನು 1 o'clock ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಆಫ್ಟರ್ನೂನಿಂದ ಬೆಳಗ್ಗೆಯಿಂದ. ಸೊ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ನಾನು ಇವತ್ತು ಸ್ವಲ್ಪ ಹೊರಗಡೆ ಕೂಡ ಹೋಗಬೇಕಾಗಿತ್ತು. ಸೊ ಇವತ್ತು ನಾನು ಜಯನಗರ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕನ ಬರ್ತ್ಡೇ ಇದೆ ಇವತ್ತು, ಹಾಗಾಗಿ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ನಾನು. ಈ ಥರ ಒಂದು ಫುಲ್ಲು ಗೌನ್ ಥರ, ಅಂದರೆ ಶಾರ್ಟ್ ಗೌನ್ ಥರ ಹಾಕ್ಕೊಂಡು ದುಡಿಯೋದು ತುಂಬ ಚೆನ್ನಾಗಿದೆ. ಸೊ ನನ್ನ ಫೇವ್ರೆಟ್ ಪಿಂಕ್ ಕಲರ್ ಕಾಂಬಿನೇಷನ್ ಅಂತ ಹೊಡೆಯಿದ್ದು. ಸೊ ಇದನ್ನು ಹಾಕ್ಕೊಂಡು ನಾನು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಇವಾಗ ಹೊರಡಬೇಕು. ಸೊ ಆಲ್ರೆಡಿ ನಮ್ಮ ಅಕ್ಕ ಕಾಲ್ ಮಾಡ್ತಾಯಿದ್ರೆ ಬೇಕಪ್ಪ ಅಂತ. ಸೊ ನಾನು ಅಡುಗೆ ಎಲ್ಲ ಮಾಡಿಟ್ಟು ಸೊ ಮನೆ ಕೆಲಸ ಎಲ್ಲ ಮುಗಿಸಿ ಹೊರಡೋ ಸೊ ಅಷ್ಟಕ್ಕೆ ಇಷ್ಟೊತ್ತಾಯಿತು. ಸೊ ನಾನು ಬೇಕಾದರೆ ಬೇಗ ಹೋಗೋಕ್ಕಾಗಲ್ಲ, ಯಾಕೆಂದರೆ ಮಕ್ಕಳಿಗೆ ನಾನು ನೋಡಿನೇ ಹೋಗಬೇಕು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. 12:30 ಅಲ್ಲಿ ಇರು ಅಂತ ಹೇಳಿದ್ರು, ಹೋಗೋಕ್ಕಾಗಿಲ್ಲ. ಸೊ ಇವಾಗ 1 o'clock ಇವಾಗ ನಾನು ಹೊರಡ್ತಾ ಇದ್ದೀನಿ. ಹೋಗೋಕ್ಕೆ ಮುಂಚೆ ಮನೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹತ್ರ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕೊನೆವರೆಗೂ ವಿಡಿಯೋ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಸೊ ಇವತ್ತು ಅಲ್ಲಿ ಅಕ್ಕ ಮನೆಗೆ ಹೋಗಿ ಸೊ ಜಯನಗರ ಸ್ವಲ್ಪ ಶಾಪಿಂಗ್ ಇರುತ್ತೆ, ಎಲ್ಲನೂ ತೋರಿಸ್ತೀನಿ. ಜಯನಗರ ಹೋಗಿದ್ದೀವಿ ಅಂದರೆ ಶಾಪಿಂಗ್ ಮಾಡ್ದೇನೆ ಅಂತೂ ಬರೋದಕ್ಕೆ ಆಗಲ್ಲ. ಹಾಗಾಗಿ ಸೊ ಎಲ್ಲೆಲ್ಲಿ ಹೋಗ್ತೀನಿ ಏನೇನೋ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಹಾಗೆ ನಮ್ಮ ಕ್ಯೂಟ್ ಏನೋ ಮಾಡಿದ್ದಾರೆ, ಸೊ ಅದನ್ನು ಕೂಡ ಅಮ್ಮ ನಿನ್ನ ವಿಡಿಯೋದಲ್ಲಿ ತೋರಿಸು ಅಂತ ಹೇಳಿದ್ದಾರೆ. ಸೊ ಅವಳೊಂದು ಕ್ಯೂಟಾಗಿರೋ ಒಂದು ಹೌಸ್ ಮಾಡಿದ್ದಾಳೆ, ಅದನ್ನು ವಿಡಿಯೋ ತೋರಿಸ್ತೀನಿ ಬನ್ನಿ ಹೇಗೆ ಮಾಡಿದ್ದಾರೆ ಅಂತ. ನಿನ್ನೆಯಿಂದಲೂ ಹೇಳ್ತಾಯಿದ್ರು ಅಮ್ಮ ನೀನು ವಿಡಿಯೋ ಮಾಡಬೇಕಾದ್ರೆ ಅದನ್ನು ತೋರಿಸಮ್ಮ ಅಂತ. ಸೊ ತೋರಿಸೋಣ ಇವಾಗ ಹೇಗೆ ಮಾಡಿದ್ದಾಳೆ ಅಂತ. ಏನೋ ತೋರಿಸು. ಏನ ವೆಲ್ಕಮ್ ಇಲ್ಲ 1 ಸೆಕೆಂಡ್. ವೆಲ್ಕಮ್ ಬಾರ್ಬಿ ವರ್ಡ್ಸ್. ಓಕೆ, ಬಾರ್ಬಿ ವರ್ಡ್ಸಲ್ಲಿ ಏನೇನಿದೆ ಅಂತ ಸೊ ಇವಾಗ ಕ್ಯೂಟಿ ತೋರಿಸ್ತಾ ಹೋಗ್ತಾರೆ. ನೀನು ಹೆಂಗೆ ಇಟ್ಕೊಂಡೆ ನಂಗೆ ಇಲ್ಲಿ ಗೊತ್ತಾಗಲ್ಲ, ವಿಡಿಯೋದಲ್ಲಿ ಕಾಣ್ತೀನಿ ಕರೆಕ್ಟಾಗಿ. ಏನಿದು? ಇದು ಬಾರ್ಬಿದು ಟಿ ವಿ, ಇದು ಬಾರ್ಬಿದು ಏನು ಪಾಟ್, ಫೋಟೋಸು. ಸೊ ಫ್ಲೆಕ್ಸಿಬಲ್ ಏನದು? ಏನಿದು? ಸೋಫಾ. ಓಕೆ, ಸೋಫಾ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಬಾರ್ಬಿ ಕುತ್ಕೊಳ್ಳೋ ಸೋಫಾ. ಇದು ವೆಲ್ಕಮ್. ಸೊ ವೆಲ್ಕಮ್ ಬೋರ್ಡು, ಒಳಗಡೆ ಎಂಟ್ರಿ ಆಗ್ತಿಲ್ವ ಮನೆಗೆ, ಅದು ವೆಲ್ಕಮ್ ಬೋರ್ಡು. ಸೊ ಇದು ಗ್ರಾಸರಿ ಎಲ್ಲ ಇಟ್ಕೊಳ್ಳೋ ಅಂಥದ್ದು. ಸೊ ಇದು ಬಂದ್ಬಿಟ್ಟು ಬಾರ್ಬಿದು ಫ್ರಿಡ್ಜ್. ಸೊ ಫ್ರಿಡ್ಜಲ್ಲಿ ಏನೇನು ಇಟ್ಟಿದ್ದಾರೆ ನೋಡಿ ಬಾರ್ಬಿ. ಸೊ ಫ್ರೂಟ್ಸು, ವೆಜಿಟೇಬಲ್ಸು, ಕೇಕು ಎಲ್ಲ ಇಟ್ಟಿದ್ದಾರೆ. ಮತ್ತು ಮೇಲೆ ಫ್ರೀಸರು ಕೂಡ ಇದೆ ಬಾರ್ಬಿದು. ಸೊ ಬಾರ್ಬಿ ಫ್ರೀಸರಲ್ಲಿ ಬರೀ ವಾಟರು ಮತ್ತು ಐಸ್ ಕ್ಯೂಬ್ ಟ್ರೈ ಇದೆ. ಏನೇನಿದೆ ಅಂತ. ಹಾಂ, ಬಾರ್ಬಿ ಬೆಡ್. ಅದು ವಾಶ್ರೂಮ್. ಬಾರ್ಬಿ ವಾಶ್ರೂಮ್ ಇದು. ಹಾಂ, ಟಬ್ಬಾ. ಓಕೆ, ಅದು ಬಾರ್ಬಿ ಶವರ್ಗೆ ಯೂಸ್ ಮಾಡೋ ಅಂಥ ಥಿಂಗ್ಸು ಎಲ್ಲ ಇದೆಲ್ಲ. ಶವರ್ಗೆ ಯೂಸ್ ಮಾಡೋ ಅಂಥ ಥಿಂಗ್ಸು. ಬಾರ್ಬಿ ಇಷ್ಟು ರೆಡಿಯಾಗಿ ಸ್ನಾನಕ್ಕೆ ಹೋಗ್ತಾರಾ? ಸೊ ಇದು ಬಾರ್ಬಿ ಶವರು. ಇದು ಡಾಗ್ ಹೌಸು. ಇದು ಟಾಯ್ಸ್. ಅದು ಬಾರ್ಬಿದು ವಾರ್ಡ್ರೂಬ್. ವಾರ್ಡ್ರೂಬಲ್ಲಿ ಬರೀ ವೈಲಿನು, ಬ್ಯಾಗ್ಸು, ಹಾಗೇನೆ ಬುಕ್ಸ್ ಇಟ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಬಂದರೆ ವೆಜಿಟೇಬಲ್ ಶಾಪ್ಸ್. ಸೊ ಇದು ಕ್ಯೂಟಿ ಏನೆಲ್ಲ ಕುತ್ಕೊಂಡು ಎಕ್ಸಾಮಿಗೆ ಓದೋದು ಬಿಟ್ಬಿಟ್ಟು ಬಾರ್ಬಿ ನಂಗೆ ತೋರಿಸಿದ್ದು ನೆನ್ನೆ ಅಮ್ಮ ವಿಡಿಯೋದಲ್ಲಿ ನಾನು ಇದನ್ನು ತೋರಿಸ್ಬೇಕು ಅಂತ. ಸೊ ಅಲ್ಲೋಡ ನೀನು ಬಾರ್ಬಿ ಆಚೆ ಕಡೆ ಇದ್ದಾಳೆ. ಸರಿ ಹೊರಡ್ಲ ನಾನು. ಸುಮ್ಮನೆ ಆ್ಯಕ್ಟಿಂಗ್. ಸೊ ಬನ್ನಿ ಇವಾಗ ಹೊರಡೋಣ. ನೋಡಿದ್ರಲ್ವ ಬಾರ್ಬಿ ವರ್ಲ್ಡ್. ನನ್ನ ಮಗಳನ್ನೇ ಆ ಥರ ಒಂದಷ್ಟು ಕ್ರಿಯೇಟ್ ಮಾಡ್ತಾ ಇರ್ತಾಳೆ, ಆಮೇಲೆ ಎಲ್ಲೋ ಮಿಸ್ ಮಾಡ್ತಾಳೆ, ಮತ್ತೆ ಕ್ರಿಯೇಟ್ ಮಾಡ್ಕೊತಾ ಇರ್ತಾಳೆ. ಇದು ಎಷ್ಟನೇದು ಕ್ಯೂಟಿ ನನ್ನ ಬಾರ್ಬಿ ವರ್ಲ್ಡ್ ಕ್ರಿಯೇಟ್ ಮಾಡಿರೋದು? ಅವಳಿಗೆ ಇಷ್ಟ. ಅದನ್ನೆಲ್ಲ ಎಲ್ಲೆಲ್ಲಿ ಸ್ಟಿಕ್ಕ ಸಿಗುತ್ತೆ ಅದೆಲ್ಲ ಕಟ್ ಮಾಡಿ ಎಲ್ಲ ಸ್ಟಿಕ್ ಮಾಡಿ ಇಟ್ಕೊಳ್ಳೋದು. ಯಪ್ಪ ಎಷ್ಟು ಶೆಕೆ ಹೊಡಿತಿದೆ ನೋಡಿ. ನೀರು ನಂದು
ಸಖತ್ತು ಸ್ವೆಟ್ ಆಗುತ್ತೆ ನನ್ನ ಸ್ಕಿನ್ನು. ಹಾಗಾಗಿ ನಾನು ಸ್ಕಿನ್ನಿಗೆ ಜಾಸ್ತಿ ಫೌಂಡೇಶನ್ ಆಗಲಿ ಕಾಂಪ್ಯಾಕ್ಟ್ ಆಗಲಿ ಏನೂ ಯೂಸ್ ಮಾಡಲ್ಲ. ಓನ್ಲಿ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಅಷ್ಟೇ. ಸೊ ಇಷ್ಟೇ ಯೂಸ್ ಮಾಡೋದು ನಾನು. ಇಲ್ಲಾಂದರೆ ನೀರು ಥರ ಎಲ್ಲ ಹರಿದು ಬಂದುಬಿಡುತ್ತೆ ನಂದು ಹೋಗೋಷ್ಟರಲ್ಲಿ. ಲಿಪ್ಸ್ಟಿಕ್ ಒಂದು ಮ್ಯಾಟ್ ಫಿನಿಶ್ ಯೂಸ್ ಮಾಡಿದ್ದೀನಿ. ಸೊ ಈ ಲಿಪ್ಸ್ಟಿಕ್ನ ತುಂಬ ಜನ ಕೇಳ್ತಾ ಇದ್ದೀರಾ ನಿಮಗೆ ಹಾಕೊಂಡು ಲಿಪ್ಸ್ಟಿಕ್ ಶೇಡ್ ಯಾವುದು ಅಂತ. ಆದಷ್ಟು ಬೇಗ ನಾನು ನನ್ನ ಹತ್ರ ಇರೋ ಲಿಪ್ಸ್ಟಿಕ್ ಕಲೆಕ್ಷನ್ನೆಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ನಿಮಗೆ ಬರುತ್ತೆ ವಿಡಿಯೋ ಇದೆಲ್ಲ. ಆ ವಿಡಿಯೋ ಆದಮೇಲೆ ನೆಕ್ಸ್ಟು ಅದೇ ವಿಡಿಯೋನೇ ಪ್ಲ್ಯಾನ್ ಮಾಡಿದ್ದೀನಿ. ಒಂದಷ್ಟು ವೀಡಿಯೋಸ್ನ ಶೂಟ್ ಮಾಡ್ಕೊಳ್ಳೋಣ ಅಂತ. ನನ್ನ ಮಗ ಸ್ನಾನಕ್ಕೆ ಹೋಗಿದೆ ನೋಡಿ, ಹೆಂಗೆ ಹೊಡಿತಂದ್ರೆ ಡೋರು ಹೋಗಪ್ಪ, ವಾಶ್ರೂಮ್ ಡೋರ್ ತೆಗೆ. ಇನ್ನು ಬೆಳಗಿನ ಜಾವ ಬಂದಿದ್ದು ಒಂದು 4:30 ಆಗಿತ್ತು. ನಿದ್ದೆ ಮಾಡ್ತಾ ಇದ್ದಾರೆ, ಇನ್ನೂ ಎಬ್ಬಿಸಿಲ್ಲ ನಾವು ಅವರನ್ನು ಕೂಡ. ಬಾಸು ನೋಡಿ ಒಬ್ಬನೇ ಹೋಗ್ಬಿಟ್ಟು ನೀರೆಲ್ಲ ಉಯ್ಕೊಬಿಟ್ಟು ಬಂದವನೆ. ವಾಶ್ರೂಮ್ಗೆ ಹೋಗಿ ಕುತ್ಕೊಳ್ಳೋದು, ಬಕೆಟಲ್ಲಿ ನೀರು ತುಂಬಿಸ್ಕೊಳ್ಳೋದು, ಅಂತ ಉಯ್ಕೊಬಿಟ್ಟು ಬರೋದು. ಅಯ್ಯೋ ಚೇಮ್ ಬಾಯ್. ಇಲ್ಲ ನೋಡಿಲಿ, ನಾಚಿಕೆ ಬಂತು ನಮ್ಮ ಮಗುಗೆ, ನಾಚಿಕೆ. ಹೌದಾ, ನೀನೊಬ್ಬನೇ ಸ್ನಾನ ಮಾಡ್ಕೊಂಡ? ಯಾಕೆ ಯಾರು ಮಾಡಿಸಿಲ್ಲ? ಹೌದಾ, ದೊಡ್ಡವನಾಗಿದೆಯಲ್ಲ ಮಗನೇ ನೀನು, ಬಿಗ್ ಬಾಯ್. ಇವಾಗ ಶಕ್ತಿ ತೋರ್ಸಂತಲ್ಲ, ಬಸ್ ಶಕ್ತಿ ಕೆಳಗಡೆ ತೋರ್ಸಲ್ಲ ನಾನು, ನಂಗೆ ಗೊತ್ತಿತ್ತು ನಿಂಗೆ. ಬರ್ತಿ ಪಪ್ಪಿ ಶೇಮ್ ಕಣೋ, ಪಪ್ಪಿ ಹೋಗ್ಲಿ ಬಿಡು. ಬಾಯ್ ಬಸಿ, ಬಾಯ್ ಬಂಗಾರ. ಸೊ ತುಂಬ ಬಿಸಿಲಿರುತ್ತೆ, ಹಾಗಾಗಿ ನನ್ನ ಒಂದು ದುಪ್ಪಟ್ಟನೇ ಕಟ್ಕೊಂಡು ಹೋಗ್ತೀನಿ ನಾನು, ಜಾಸ್ತಿ ದೂರ ಹೋಗ್ಬೇಕಾದ್ರೆ. ಮುಸ್ಲಿಂ ಥರ ಅಂತಲ್ಲ, ಪ್ರೊಟೆಕ್ಷನು. ನಾನು ಗ್ಲಾಸಲ್ಲಿಟ್ಟು ಸೊ ಅಷ್ಟೇ. ಕಣ್ಣುಗಳು ಧೂಳಾಗಲ್ಲ, ಮುಖನೂ ಕೂಡ ಧೂಳಾಗಲ್ಲ. ಸೊ ನನ್ನ ಕೂದಲು ಇಲ್ಲಿ ಫುಲ್ ಕವರ್ ಮಾಡ್ಕೊಬಿಡ್ತೀನಿ. ಬಾಯ್ ಬಂಗಾರ. ಸೊ ಈ ಟ್ರಾಫಿಕಲ್ಲಿ ನಾನು ರೀಚ್ ಆಗೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು. ಸೊ ನಮ್ಮ ಅಕ್ಕ ನನಗೆ ಕಾದು ಆಮೇಲೆ ಅವರೇನೆ ಹೋಟೆಲ್ ಹತ್ರ ಹೋಗಿದ್ರು. ಸರಿ ಗಾಡಿನ ಮನೆ ಹತ್ರನೇ ಹಾಕ್ಬಿಟ್ಟು ಅಲ್ಲಿಂದನೇ ಆಟೋ ಹೊತ್ಕೊಬಂದ್ಬಿಡು ಅಂತ ಹೇಳಿದ್ರು. ನನಗೂ ಕೂಡ ಅಡ್ರೆಸ್ ಗೊತ್ತಿಲ್ಲದ ಕಾರಣ ಅಲ್ಲಿಂದ ಆಟೋದಲ್ಲಿ ಹೋದೆ ಹೋಟೆಲ್ ಹತ್ರ. ಹೋಟೆಲ್ ಒಳಗಡೆ ನಿಂತ್ಕೊಂಡು ಲೊಕೇಶನ್ ಕಳಿಸಿದ್ಯಾ, ಅದಕ್ಕೆ ಪಕ್ಕದ ರೋಡ್ ತೋರಿಸ್ತಾ ಇತ್ತು. ಏನು ಮಿಂಚಿಂಗ್ ಸುಜು, ಏನು ಸೂಪರಾಗಿ ಕಾಣಿಸ್ತಾ ಇದೆ ಸುಜು. ನಾನು ವೆಜ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ವೆಜ್ ನೂಡಲ್ಸು, ಅದಕ್ಕೆ ಅವರೆಲ್ಲರೂ ನನ್ನ ಆಡ್ಕೊತಾ ಇದ್ರು. ಸೊ ಏನು ತಲೆ ಕಾಲು ಬೋಟಿ ತಿನ್ನೋರಿಗೆ ಎಲ್ಲ ವೆಜ್ ಎಲ್ಲ ಎಲ್ಲಿ ಇಷ್ಟ ಆಗುತ್ತೆ ಅಂತ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಹೋಟೆಲ್ಗೆ ಹೋಗಿ ವೆಜ್ ಎಲ್ಲ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡಲ್ಲ, ರೇರ್. ಸೊ ನಾನ್ ವೆಜ್ ನನಗೆ ಹೋಟೆಲಲ್ಲಿ ಇಷ್ಟ ಆಗುತ್ತೆ, ಬಟ್ ವೆಜ್ಜು ಸ್ವಲ್ಪ ಕಮ್ಮಿನೇ. ಅದನ್ನೇ ಅವ್ರು ರೇಗಿಸ್ತಾ ಇದ್ರು. ಸೊ ಎಲ್ಲಿ ವೆಜ್ ಎಲ್ಲ ಎಲ್ಲಿ ಇಷ್ಟ ಆಗುತ್ತೆ ನಿಮಗೆ ಅಂತ. ಬಟ್ ಆದರೆ ಚೆನ್ನಾಗಿತ್ತು. ಸೊ ಹೋಟೆಲ್ ಆ್ಯಂಬಿಷನ್ ಅಂತೂ ಸಖತ್ ಇಷ್ಟ ಆಯಿತು ನನಗೆ. ಓಪನ್ ಪ್ಲೇಸಲ್ಲಿ ತುಂಬಾ ಚೆನ್ನಾಗಿತ್ತು. ಸೊ ಮೇ ಬಿ ಮಾರ್ನಿಂಗಿಂದ ನೈಟು ತುಂಬ ಚೆನ್ನಾಗಿರುತ್ತೆ ಅಂದ್ಕೊತೀನಿ ಇಲ್ಲಿ ಆ್ಯಂಬಿಷನ್ಸು. ಸೊ ನಾನು ಅಕ್ಕ ಎಲ್ಲ ಫುಲ್ ಮಾತಾಡಿಕೊಂಡು, ನಾನು ಅಕ್ಕನ ಆಲ್ಮೋಸ್ಟು ಇವ್ರನ್ನೆಲ್ಲ ಮೀಟ್ ಮಾಡಿ 1 ಇಯರ್ ಆಗಿತ್ತು. ಸೊ ನಾನು ಫ್ಯಾಮಿಲಿನ ಎಲ್ಲ ಲಾಸ್ಟ್ ಇಯರು ರಕ್ಷಾಬಂಧನಲ್ಲಿ ನಾನು ಮೀಟ್ ಮಾಡಿದ್ದು. ಅದಾದಮೇಲೆ ನಾನು ನೋಡೇ ಇರಲಿಲ್ಲ. ಸೊ ಅಕ್ಕ ಮನೆಗೂ ಕೂಡ ಹೋಗಿರಲಿಲ್ಲ. ಸೊ 1 ಇಯರ್ ಆದಮೇಲೆ
ಆದಮೇಲೆ ಇವಾಗ ಬರ್ತಡೆಗೆ ಹೋಗಿದ್ದು. ಸೊ ಊಟ ಎಲ್ಲ ಮುಗಿಸಾದ್ಮೇಲೆ ಅಕ್ಕಗೆ ಒಂದು ಚಿಕ್ಕ ಬರ್ತ್ಡೇ ಸೆಲೆಬ್ರೇಷನ್ ಕೂಡ. ಸೊ ಕೇಕ್ ಕಟಿಂಗ್ ಮಾಡ್ಸೋದಕ್ಕೆ ಅಂದ್ಬಿಟ್ಟು ಸೊ ನಂದೀಶನ್ ಅವರು ಕೇಕು ಕೂಡ ಅಲ್ಲೇ ತೊಗೊಂಡು ಬಂದಿದ್ರು. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ನ ಸ್ಪೆಂಡ್ ಮಾಡಿ ಸೊ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಸೊ ಇವಾಗ ಮನೆ ಕಡೆ ಹೊರಡೋಣ ಅಂತ ಬಂದ್ವು. ಸೊ ಆಚೆ ಬಂದ್ವು, ಎಂಟ್ರೆನ್ಸಲ್ಲಿ ಚೆನ್ನಾಗಿತ್ತು, ಹಾಗಾಗಿ ಇಲ್ಲೂ ಸ್ವಲ್ಪ ಫೋಟೋಸ್ನ ತೊಗೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ಗ್ರೂಪ್ ಫೋಟೋಸ್ ಎಲ್ಲ ತೊಗೊತಾ ಇದ್ವು. ಸೊ ಆಚೆ ಕಡೆ ಆ್ಯಕ್ಚುಲಿ ಒಳಗಡೆಗಿಂತ ತುಂಬ ಚೆನ್ನಾಗಿ ಬರ್ತಾಯಿತ್ತು ಫೋಟೋಸು. ಸೊ ಹಾಗೆ ನನಗೆ ಇದು ಚಿಂಟು ಕೂಡ ವೀಡಿಯೋ ಕೂಡ ಮಾಡಿಕೊಟ್ಟ, ತುಂಬ ಚೆನ್ನಾಗಿ ವೀಡಿಯೋ ಮಾಡಿಕೊಟ್ಟಿದ್ದೆ. ಅದು ಇಬ್ಬರೂ ನಾನು ಮಾಡ್ಕೊಡ್ತೀನಿ ಅಂತ, ಆಂಟಿ ನಾನು ಮಾಡ್ತೀನಿ ಅಂತ ಪೈಪೋಟಿಲಿ ಇಬ್ಬರು ಸೇಮ್ ವಿಡಿಯೋ ಮಾಡಿಕೊಟ್ಟಿದ್ರು. ಸೊ ಅಲ್ಲಿಂದ ಹೋಟೆಲಿಂದ ನಾವು ಇವಾಗ ನಂದೀಶನ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅವ್ರ ಮನೆ ಅಲ್ಲೇ ಆರ್.ಆರ್. ನಗರಲ್ಲೇ ಇರೋದು, ಸೊ ಹತ್ರನೇ ಇತ್ತು ಹೋಟೆಲಿಂದ. ಹಾಗಾಗಿ ಫಸ್ಟ್ ಅವ್ರ ಮನೆಗೆ ಹೋಗಿ ಸೊ ರಿಫ್ರೆಶ್ ಆಗೋಣ ಅಂದ್ಬಿಟ್ಟು ಹೋದ್ವು. ಸ್ವಲ್ಪ ಅವರು ಗ್ರೀನ್ ಟೀ ಕೂಡ ಕೊಟ್ಟರು. ಅವರು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಸ್ವಲ್ಪ ಜಾಸ್ತಿ, ಹಾಗಾಗಿ ಕಾಫಿ ಕೊಟ್ಟಿಲ್ಲ, ಗ್ರೀನ್ ಟೀ ಕೊಟ್ಟಿದ್ದಾರೆ. ಸೊ ಬಟ್ ಗ್ರೀನ್ ಟೀ ಇದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು. ಸೊ ಇದು ತುಳಸಿ ಮತ್ತು ಕವಾ ಫ್ಲೇವರ್ ಅಂತ ಹೇಳ್ಬಿಟ್ಟು ಕೊಟ್ಟರು, ನನಗೆ ಇಷ್ಟ ಆಯಿತು. ಸಾಟಿದು ಸ್ವಲ್ಪ ಕೈ ಐತೆ, ನನ್ನ ಚೆನ್ನಾಗೈತೆ. ಕಾವಾ ನೀನು ಯಾವ್ದು ತೊಗೊಂಡೆ? ಇಲ್ಲ ಅದೇ ಜಾಸ್ತಿ, ಇವೆರಡು ಸೇಮ್. ಹೌದಾ? ಅದೇ ಕಾಸ್ಟ್ ಜಾಸ್ತಿ. ಯಾವುದು ಅದೇ ಜಾಸ್ತಿ? ಸ್ವಲ್ಪ ವೇಟ್ ಇದೆ, ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಇದು ಅಂದ್ರೆ ಇವೆಲ್ಲ 10,000 ಚಿಲ್ಲರೆ, ಅದು 14 ಅದು. ಸೊ ಆಂಟಿ ಸೀರೆ ತೊಗೊಂಡಿದ್ರಂತೆ ಹಬ್ಬಕ್ಕೆ, ಅದನ್ನೇ ತೋರಿಸ್ತಾ ಇದ್ರು. ಸೊ ಅವರು ಮೈಸೂರು ಸಿಲ್ಕ್ ಸೀರೆನ ಮೈಸೂರಲ್ಲೇ ತೊಗೋಬೇಕು, ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೋಗಿ ಮೈಸೂರಲ್ಲೇ ತೊಗೊಬಂದಿದ್ರಂತೆ ಲಾಸ್ಟ್ ವೀಕು. ಅದನ್ನೇ ತೋರಿಸ್ತಾ ಇದ್ರು ಸೀರೆಗಳನ್ನ, ತುಂಬ ಚೆನ್ನಾಗಿದ್ವು. ಒಂದೊಂದು ಕಲರ್ ಕಾಂಬಿನೇಷನು ತುಂಬ ಇಷ್ಟ ಆಯಿತು ನನಗೆ. ಇವಾಗಂತೂ ಮೈಸೂರು ಸಿಲ್ಕ್ ಸೀರೆ ಬಂದಮೇಲೆಂತೂ ಸೀರೆ ಉಟ್ಕೊಳ್ದೇ ಇದ್ದವ್ರಿಗೂ ಸೀರೆ ಮೇಲೆ ಆಸೆ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಕಲರ್ ಕಾಂಬಿನೇಷನ್ ಎಲ್ಲ. ಸೊ ಅಲ್ಲಿಂದ ನಾವು ಇವಾಗ ಮನೆಗೆ ಹೊರಡ್ಬೇಕಾದ್ರೆ ಹಾಗೇನೆ ನಾವು ಚುರುಮುರಿ ಎಲ್ಲ ತಿನ್ಕೊಂಡ್ವು. ಸೊ ಸ್ವಲ್ಪ ನನಗೆ ಖಾರ ತಿಂದಿಲ್ಲ ಅಂದರೆ ತಲೆನೋವು ಬಂದ್ಬಿಡುತ್ತೆ, ಹಾಗಾಗಿ ಅಲ್ಲೇನೆ ಸ್ವಲ್ಪ ಸ್ನ್ಯಾಕ್ಸ್. ಸೊ ಇವಾಗ ಅಕ್ಕ ಮನೆಗೆ ಬಂದ್ವು. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ ಪಾಪ ನಂಗೋಸ್ಕರ ಬಂದು ಕಾಯ್ತಾ ಇದ್ದಾಳೆ. ಎಲ್ಲಿ ತೋರ್ಸು ಮುಖನ, ಹೋಗ್ಲಿ, ನಂಗೋಸ್ಕರ ಅಲ್ಲ ನಮ್ಮ ಅಕ್ಕಗೋಸ್ಕರ ಕಾಯ್ತಾ ಇದ್ದಾಳೆ. ಪೂಜೆ ನೋಡು ಫುಲ್ಲು. ಯಾರು ಪೂಜೆ? ನಮ್ಮ ಅಕ್ಕ ಬರ್ತಡೇ ಅಂತ ಫುಲ್ಲು ದೇವ್ರ ಪೂಜೆ ಮಾಡಿ ಎಷ್ಟು ನೀಟಾಗಿ. ನಮ್ಮ ಅಕ್ಕಗೆ ದೇವರಂದರೆ ಜಾಸ್ತಿ ಇಷ್ಟ, ಜಾಸ್ತಿ ಭಕ್ತಿ. ಎಷ್ಟೊಂದು ದೇವ್ರ ಫೋಟೋ ಇಟ್ಕೊಂಡಿದ್ದಾರೆ ನೋಡಿ. ಹಾಂ ಎಲ್ಲ ಕಣೆ, ನೀನು ಯಾಕೆ ತಂದೆ? ಪ್ಲ್ಯಾನ್ ಮಾಡಿದ್ರು, ಅದಕ್ಕೆ ನಾನು ಕಳಿಸಿದ್ದು ನಿನಗೆ. ನಮ್ಮ ಅಕ್ಕ ದೇವ್ರು ನೋಡಿ, ಫುಲ್ಲು ಭಕ್ತಿಯಿಂದ. ಎಷ್ಟೊಂದು ಫೋಟೋ ಇದಾವೆ ಸುಜು,
ಹಾಂ ಎಲ್ಲೋ ಇದಾಗಿ ವಾಶ್ರೂಮ್ ದೇವರು ಹೊರ ಕೊಟ್ಟಿರೋದು ಸುಜು ನಿಂಗೆ ಬಲ್ಗಡೆ. ಬೆಳಗ್ಗೆನೆ ಎಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಸೊ ಅನ್ನದಾನ ಎಲ್ಲ ಇದಲ್ಲ ಆಶ್ರಮಕ್ಕೆಲ್ಲ ಹೋಗಿ ಅನ್ನದಾನ ಎಲ್ಲ ಮಾಡಿಸಿ ಬಂದಿದ್ರೆ ಚೆನ್ನಾಗೈತೆ ಸುಜಿತ್, ಸೂಪರ್ ಆಗೈತೆ. ಸಾಕು ಪಾತ್ರೆ ಎಲ್ಲ ಜೋಡಿಸ್ಕೊಳಕ್ಕೂ ಫ್ರೀ. ಒಂದು ಶಶಿದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 15 ಇಯರ್ಸ್ ಆಗ್ತಾ ಇದೆ. ಸೊ ಇಲ್ಲಿಂದಾನೇ ನಮ್ಮ ಅಕ್ಕ ಮನೆಯಿಂದನೇ ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು. ಸೊ ಅವತ್ತಿನಿಂದ ಇವತ್ತಿನವರೆಗೂ ನಾವು 3 ಜನನು ಹಾಗೆ ಇದ್ದೀವಿ. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಗಿದ್ವೋ ಇವಾಗ್ಲವರೆಗೂ ಹಾಗೆ ಇದ್ದೀವಿ. ಬಟ್ ಏನಂದರೆ ರೆಗ್ಯುಲರಾಗಿ ಮೀಟ್ ಮಾಡೋಕ್ಕಾಗಲ್ಲ, ಬಟ್ ರೆಗ್ಯುಲರಾಗಿ ಮಾತಾಡ್ತೀವಿ, ಏನಾದರೂ ಇದ್ದರೆ ಶೇರ್ ಮಾಡ್ಕೊತೀವಿ ಆ ಥರ. ಬಟ್ ನಾನು ಈ ಕಡೆ ಸ್ವಲ್ಪ ದೂರ ಇರೋದ್ರಿಂದ ನಾನು ರೆಗ್ಯುಲರಾಗಿ ಹೋಗೋಕ್ಕಾಗಲ್ಲ. ಈ ಥರ ಏನಾದರೂ ಬರ್ತಡೇನೋ ಏನಾದ್ರೂ ಫಂಕ್ಷನ್ ಇದ್ದಾಗ ನಾನು ಹೋಗಿ ಅವ್ರನ್ನ ಅವ್ರ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಸೊ ಶಶಿ ಹತ್ರದಲ್ಲೇ ಇರೋದ್ರಿಂದ ವೀಕ್ ಆಫ್ ಆ ಥರ ಇದ್ದಾಗೆಲ್ಲ ಅಕ್ಕ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತಾಳೆ. ಸೊ ನಾನು ಹೋದಾಗಂತೂ ನಾವು 3 ಜನ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಸೊ ಆಚೆ ಸುತ್ತಾಡೋದಿರ್ಬೋದು, ಶಾಪಿಂಗ್ ಮಾಡೋದಿರ್ಬೋದು, ಇದನ್ನೆಲ್ಲ. ಬಟ್ ಇವತ್ತು ಹಾಗೆ ಅಂದ್ಕೊಂಡು ಬಂದಿದ್ದು ಶಾಪಿಂಗ್ ಎಲ್ಲ ಮಾಡಬೇಕು ಅಂತ. ಬಟ್ ಆದರೆ ಟೈಮ್ ಸಾಕಾಗಿಲ್ಲ. ಸೊ ಅಲ್ಲಿ ಆರ್ ಆರ್ ನಗರ್ ಹೋಗಿದ್ವಲ್ಲ, ಅಲ್ಲೇ ಸ್ವಲ್ಪ ಜಾಸ್ತಿ ಟೈಮ್ ಹೋಗ್ಬಿಡ್ತು. ನಾನು ಜಯನಗರಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ದೆ ಹಬ್ಬಕ್ಕೆಲ್ಲ. ಸೊ ತುಂಬ ದಿನ ಆಗಿತ್ತು. ಸೊ ನಾನು ಜಯನಗರ ಶಾಪಿಂಗ್ ಮಾಡಿ ಸೊ ನಿಮಗೂ ಕೂಡ ತೋರಿಸೋಣ. ಅದೇ ಬರಬೇಕಾದ್ರೆ ಮನೆಯಿಂದ ಎಲ್ಲ ಅನ್ಕೊಂಬಂದೆ. ಅದಾದಮೇಲೆ ಇಲ್ಲಿಗೆ ಬಂದಮೇಲೆ ಟೈಮು ಮ್ಯಾಚ್ ಆಗಿಲ್ಲ, ಯಾಕೆಂದರೆ ನಾನು ಬಂದಿದ್ದು ತುಂಬ ಲೇಟ್ ಆಗಿದ್ದರಿಂದ. ಸೊ ಅಲ್ಲಿಗೆಲ್ಲ ಹೋಗೋಕ್ಕೆ ಟೈಮ್ ಸಾಕಾಗಿಲ್ಲ. ಹಾಗಾಗಿ ಇಷ್ಟೇ ಮುಗಿಸ್ಕೊಂಡು ಹೋಗೋಣ. ಮತ್ತೆ ಅಲ್ಲೆಲ್ಲ ಹೋದರೆ ಆಲ್ರೆಡಿ ಅಲ್ಲಿ ನಾವು ಟ್ರಾವೆಲ್ ಅಂದರೆ ಜಯನಗರಿಂದ ಇದಕ್ಕೇನು ಆರ್ ಆರ್ ನಗರ್ ಟ್ರಾವೆಲ್ ಮಾಡೇ ಸುಸ್ತಾಗ್ಬಿಟ್ಟಿತ್ತು ನನಗೆ. ಹಿಂಗೆ ಆಟೋದಲ್ಲಿ ಟ್ರಾವೆಲ್ ಮಾಡೋದನ್ನು ನಂಗೆ ತಲೆನೋವು ಬಂದುಬಿಡುತ್ತೆ. ಸೊ ಹಾಗಾಗಿ ಸರಿ ಅಂದ್ಬಿಟ್ಟು ಮನೆಗೆ ಬಂದು ಈಗ ಕೇಕೆಲ್ಲ ಕಟ್ ಮಾಡಿ, ನಾವು ಕೇಕ್ ಕಟ್ ಮಾಡೋದು ಅಷ್ಟೇ. ಬಟ್ ಅಕ್ಕ ಕೇಕ್ನ ತಿನ್ನಲ್ಲ ಅವರು. ಒಂದು ಚೂರು ಅಷ್ಟೇ ಯಾವುದಾದ್ರು ಚಾಕ್ಲೇಟ್ ಐಚೆರಿನೂ ಅಷ್ಟೇ ಅವ್ರು ತಿನ್ನೋದು. ಸೊ ಕೇಕೆಲ್ಲ ತಿನ್ನೋಕೆ ಹೋಗಲ್ಲ. ಕೇಕ್ ಕಟ್ ಮಾಡಿಕೊಂಡು ಲಾಸ್ಟಿಗೆ ನಾವೇ ತಿನ್ನಬೇಕು. ಸೊ ಕೇಕ್ ಕಟ್ ಮಾಡಿ ಆಮೇಲೆ ನಾವೇ ಕೂಡ ತಿಂದ್ಬಿಟ್ಟು, ಸೊ ನಾನು ಕೂಡ ಅಲ್ಲಿ ಇದ್ಬಿಟ್ಟು ಒಂದು 8:30 ಹಾಗೆ ಸೊ ನಾನು ಅಲ್ಲಿ ಬಿಟ್ಟೆ. ಸುಮ್ಮನೆ ಇರೋ ಪುಳಿಯೋಗರೆ ದೇವರ ಪ್ರಸಾದ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಅಲ್ಲಿಂದನೇ ತಂದಿದ್ದೆ ಸುಜು. ದೇವಸ್ಥಾನ ಎರಡು ಕಡೆ ಹೋಗಿದೆ. ಫೋನಲ್ಲಿ ಓಪನ್ ಮಾಡು ಸುಜು. ಹೋಲಿ ಬಿಡು ಪಾಪ ಶಶಿ ಏನೋ ಪರ್ಸ್ನಲ್ ಅಂತ ಏನೋ ಅದೆಲ್ಲ ಫಸ್ಟ್ ನಿಂಗೆ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕೊಡು.